ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸತ್ಯಪರಾಕ್ರಮಾಯ ನಮಃ. ಓಂ ಇಂದ್ರೋವಸೇ ಮೃಧಾತಿ ಈವೇದಿಂದ್ರಸುತೆ ಅಸ್ತಾವಿ ಸೋಮೇ ಭರದ್ವಾಜೇಷು ಕ್ಷಯದಿನ್ ಮಘೋ ನಃ ಅಸದ್ಯಥಾ ಚರಿತ್ರೆ. ವಿಷ್ಣು ಸಹಸ್ರನಾಮ ಸ್ತೋತ್ರದ 218ನೇಯ ನಾಮ ಸತ್ಯ ಪರಾಕ್ರಮ ಅನ್ನುವಂಥದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ, ಇವೆರಡರ ಅವಲೋಕನವನ್ನು ಕಳೆದ ದಿವಸ ಸ್ವಲ್ಪ ಮಾಡಿ ಮುಗಿಸಿದ್ದೇವೆ. ಸತ್ಯಪರಾಕ್ರಮ ಎಂಬ ಶಬ್ದಕ್ಕೆ ಏನು ಅರ್ಥಗಳು ಅಂತ ಅನ್ನೋದನ್ನು ನೋಡಿದ್ದೇವೆ. ಸತ್ಯಪರರಾದಂಥ ಸತ್ಯನಿಷ್ಠರಾದಂಥ ಜ್ಞಾನಿಗಳಿಗಾಗಿ ಈತ ಮಾಡುವಂಥ ಪ್ರತಿಯೊಂದು ಕ್ರಿಯೆ, ತನ್ನ ಪರಾಕ್ರಮವನ್ನು, ತನ್ನ ಶಕ್ತಿಯನ್ನು ಇವನು ಅವರ ರಕ್ಷಣೆಗಾಗಿಯೇ ಇಟ್ಟಿದ್ದಾನೆ ಅಂತ ಹೀಗೊಂದರ್ಥ. ತಾನು ಸ್ವಯಂ ಸತ್ಯಪರನೂ ಹೌದು, ಸತ್ಯನೂ ಹೌದು, ಸತ್ಯ ಸ್ವರೂಪ, ಸರ್ವೋತ್ತಮ, ಪೂರ್ಣ, ಸರ್ವಜ್ಞಾದಿಂದ ಸತ್ಯಪರ. ಮತ್ತೆ ಸ್ವಯಂ ಅವನು ಪರ, ಶ್ರೇಷ್ಠ, ಸರ್ವೋತ್ತಮ ಅಂತರ್ಥ. ಕ್ರಮ, ಯಾವತ್ತೂ ಚಲನಶೀಲ, ಆದ್ದರಿಂದ ಕ್ರಮನೂ ಹೌದು. ಈ ಅರ್ಥಗಳನ್ನು, ಸಾಮಾನ್ಯವಾಗಿ ಲಬ್ಧ ಆಗುವಂಥ ಅರ್ಥಗಳನ್ನು ನಾವಲ್ಲಿ ನೋಡಿದ್ದೀವಿ. ಸತ್ಯರು ಅಂದರೆ ಸತ್ಕರ್ಮಗಳನ್ನು ಮಾಡುವಂಥ ಸಜ್ಜನರು, ಅವರ ಪರ ಅಂದರೆ ಶ್ರೇಷ್ಠವಾದ ಬುದ್ಧಿಯಿಂದ ತಿಳಿಯಲ್ಪಡುವವನು. ಮತ್ತು ಸತ್ಯಪರರಾದಂಥ ಪುರೋಹಿತರಿಂದ, ಋತ್ವಿಕ್ಗಳಿಂದ ಈತ ಯಜ್ಞಕ್ಕೆ ಆಹ್ವಾನಿಸಲ್ಪಟ್ಟು ಆಹುತಿ ಸ್ವೀಕಾರ ಮಾಡುವವನು ಅಂತ ಹೀಗೆಲ್ಲ ಅರ್ಥಗಳನ್ನು ನೋಡಿದ್ದೇವೆ. ಮತ್ತು ಸಾಯಣಾಚಾರ್ಯರು ಮೂಲ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಿದ್ದೇವೆ. ಭಗವಂತಾಚಾರ್ಯರು ಮೂಲ ಮಂತ್ರಕ್ಕೆ ಅರ್ಥ ಹೇಳಿರುವುದನ್ನು ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥವನ್ನು ಕೂಡ ನೋಡಿದ್ದೇವೆ. ಮುಂದೆ ಈ ಮಂತ್ರಕ್ಕೆ ನಾನು ಏನು ಅನುಸಂಧಾನ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನು ನೋಡಬೇಕಾಗಿದೆ. ಇಂದ್ರ ಸರ್ವೇಶ್ವರನಾದ ಈ ಭಗವಂತ ಚರಿತ್ರೆ ತನ್ನನ್ನು ಸ್ತುತಿಸುವಂಥ ಸಾಧಕನಿಗೆ ಯಥಾ ಹೇಗೆ ರಕ್ಷಣಾಯ ಸ್ಯಾತ್, ಅವನಿಗೆ ರಕ್ಷಣೆ ಸಿಗಬೇಕು, ತನ್ನನ್ನು ಪೂಜಿಸುವ ಭಕ್ತನಿಗೆ ರಕ್ಷಣೆ ಸಿಗಬೇಕು. ಅದರಂತೆ ಇವನು ಆ ಶತ್ರುಗಳನ್ನು ಸದೆ ಬಡಿತಾನೆ. ಇವನು ಶತ್ರುಗಳನ್ನು ಸದೆ ಬಡಿದ್ರೆ ಆಗ ಆ ಶತ್ರುಗಳ ನಾಶ ಆಗಿ ತನ್ನ ಭಕ್ತರ ರಕ್ಷಣೆ ಆಗ್ತದೆ. ಹೀಗೆ ಮೃಧಾತಿ ಅಂದರೆ ಶತ್ರುಗಳನ್ನು ಬಾಧಿಸ್ತಾನೆ. ಸಾಯಣಾಚಾರ್ಯರು ಆ ಅರ್ಥವನ್ನೇನು ಇಟ್ಕೊಂಡಿದ್ದಾರೆ, ಮೃಧಾತಿ ಅನ್ನೋ ಶಬ್ದಕ್ಕೆ ಬಾಧಿಸುವುದು ಅಂಥೇಳಿ, ಆ ಅರ್ಥವನ್ನೇ ನಾನು ಕೂಡ ಇಟ್ಕೊಂಡಿದ್ದೇನೆ. ಶತ್ರು ಅಂತ ಮೂಲ ಮಂತ್ರದಲ್ಲಿಲ್ಲ, ನಾವು ಅದನ್ನು ಇಲ್ಲಿ ಅಧ್ಯಾಹಾರ್ಥ ಮಾಡ್ಕೊಳ್ಬೇಕಷ್ಟೆ. ಏವೇತ್, ಏವ ಹಿತ್ ಅಂದರೆ ಏವೇತ್, ಹೀಗೇನೆ. ಸೋಮೆ ಭಕ್ತಿಪೂರ್ಣೆ ಮನಸ್ಸಿ, ಸೋಮ ಅಂದರೆ ಸೋಮರಸ ಅನ್ನೋ ಅರ್ಥವನ್ನು ನಾನು ಯಾವಾಗಲೂ ಇಟ್ಕೊಳ್ಳೋದಿಲ್ಲ, ನೀವು ಅದನ್ನು ನೋಡೇ ಇದ್ದೀರಿ. ಭಕ್ತಿಪೂರ್ಣವಾದಂತಹ ಮನಸ್ಸನ್ನು ಸುತೇ ಸತಿ ನಾವು ಸಿದ್ಧ ಮಾಡಿ ಇಟ್ಟಾಗ, ಜ್ಞಾನಭಕ್ತಿ ವೈರಾಗ್ಯಗಳಿಂದ ಕೂಡಿದಂತಹ ಮನಸ್ಸನ್ನು ನಾವು ಸಿದ್ಧ ಮಾಡಿ ಇಟ್ಟಾಗ
ಭರದ್ವಾಜೇಶು ಅಂತ ಶಬ್ದ ಇದೆ. ಭರದ್ವಾಜೇಶು ಎಂಬ ಶಬ್ದ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳನ್ನಾಗಲಿ ಅಥವಾ ಭರದ್ವಾಜ ಎಂಬ ಋಷಿ ಯಾರು ಈ ಮಂತ್ರವನ್ನು ಕಂಡ್ಕೊಂಡಲ್ಲ ಅವನನ್ನಾಗಲಿ ಅದೇನು ಹೇಳ್ತಾ ಇಲ್ಲ. ನನ್ನ ದೃಷ್ಟಿಯಿಂದ ಅದು ಆ ಅರ್ಥ ಅಲ್ಲ ಅಂತಲ್ಲ, ಮಂತ್ರ ಇನ್ನೂ ಹೆಚ್ಚು ವ್ಯಾಪಕವಾದ ಅರ್ಥವನ್ನು ನಮಗೆ ಕೊಡಬೇಕು. ಮತ್ತು 3 ಅರ್ಥಗಳು ಹೇಗೂ ಶಾಸ್ತ್ರಕ್ಕಿದ್ದೇ ಇರ್ತವೆ. ಅದಕ್ಕಾಗಿ ಇಂಥ ಒಂದು ಅರ್ಥ ಇಟ್ಕೊಳ್ಳೋಣ. ಭರದ್ವಾಜೇಶು ಅಂದರೆ ಪ್ರಜಾಪಾಲಕೇಶು, ಪ್ರಜೆಗಳನ್ನು ಪಾಲನೆ ಮಾಡುವಂಥ ಜ್ಞಾನಿಗಳಾದ ಏನು ಸರ್ವ ದೇವತೆಗಳಿದ್ದಾರೆ, ಇದು ನನ್ನ ಅರ್ಥ. ಅದು ಸಪ್ತಮಿ ವಿಭಕ್ತಿ ಇದೆ. ಆ ದೇವತೆಗಳಲ್ಲಿ ಮಘೋನಃ, ದೇವತೆಗಳಲ್ಲಿ ಮಘವ ಅಂದರೆ ಜ್ಯೇಷ್ಠ ಹಿರಿಯ ಯಾರು, ಚತುರ್ಮುಖ ಅಥವಾ ಮುಖ್ಯ ಪ್ರಾಣ. ಅವನಿಗೆ ಕ್ಷಯತ್, ನೀನು ಈಶ್ವರನಾಗಿದ್ದೆ. ಕ್ಷಯತ್ ಅನ್ನೋ ಶಬ್ದಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯ ಇಬ್ಬರು ಕೂಡ ಈಶ್ವರ ಅನ್ನೋ ಅರ್ಥವನ್ನು ಹೇಳೇ ಇದ್ದಾರೆ. ನಾವು ಅದನ್ನ ನೋಡೇ ಇದ್ದೀವಿ. ಭಗವಂತಾಚಾರ್ಯರೊಬ್ಬರು ಕ್ಷಯತ್ ಅನ್ನೋದಕ್ಕೆ ಸ್ವಲ್ಪ ಬೇರೆ ಅರ್ಥ ಹೇಳಿದರು. ಅದು ಏನು ಪೂರ್ಣವಾದ ಭಿನ್ನವಾದ ಅರ್ಥ ಅಲ್ಲ. ಕ್ಷಯತ್ ಅಂದ್ರೆ ನಿಯಾಮಕವಾದ ಶಕ್ತಿ ಅಂತ ಅರ್ಥ. ಚತುರ್ಮುಖ ಮತ್ತು ಮುಖ್ಯ ಪ್ರಾಣದಿಗೂ ನಿಯಾಮಕವಾದ ಶಕ್ತಿ, ಆ ಅರ್ಥ ಇದ್ದೇ ಇದೆ. ಅಂಥ ಈ ಭಗವಂತ ಇತ ಏವ ಅಸ್ತಾವಿ ಅಸ್ತೂಯತ, ಅವನು ಇತು ಅಂತ ಅನ್ನೋದನ್ನು ಅಸ್ತಾವಿ ಅನ್ನೋದು ನಂತರನೂ ಕೂಡ ಇಟ್ಕೊಳ್ಬಹುದು. ಅವನು ಸ್ತುತಿಸಲ್ಪಟ್ಟೇ ಇದ್ದಾನೆ, ಆ ಭಗವಂತ ಸ್ತೋತ್ರ ಮಾಡಲ್ಪಟ್ಟೇ ಇದ್ದಾನೆ ಅಂತ ಈಗ ಅದರ ಅರ್ಥ. ಇಲ್ಲಿ ಮೃಧಾತಿ ಅಂತ ಶಬ್ದ ಇದೆಯಲ್ಲ, ಆ ಮೃಧಾತಿ ಅನ್ನೋ ಶಬ್ದಕ್ಕೆ ಮೃದ ಹೇಗೆ ಮೃಧಾತಿ ಅಂತ ಅನ್ನೋದು ನಾಶ ಮಾಡ್ತಾನೆ ಅನ್ನೋ ಅರ್ಥವನ್ನು ಕೊಡೋದು ಹೇಗೆ ಅಂತ ನನಗಲ್ಲೊಂದು ಜಿಜ್ಞಾಸೆ ಬಂತು. ಅದಕ್ಕಾಗಿ ಸಾಕಷ್ಟು ಅದ್ರ ಬಗ್ಗೆ ನಾನು ಅನ್ವೇಷಣೆ ಮಾಡಿದೆ. ಮೃದ ಕ್ಷೋಧೆ ಅಂತ ಒಂದು ಧಾತು ಇದೆ. ಮೃದ ಅಲ್ಪಪ್ರಾಣ, ಕ್ಷೋಧೆ ಅದು ಕೂಡ ಅಲ್ಪಪ್ರಾಣ. 593 ಬೃಹತ್ ಧಾತು ರೂಪಾವಳಿ ಕ್ರಿಯಾದಿಗಣದ ಧಾತು ಅದು. ಅದರಂತೆ ಮೃಧ ಅಂತ ಮಹಾಪ್ರಾಣದ ಒಂದು ಧಾತು ಕೂಡ ಇದ್ದಿರಬಹುದು ಅಂತ ನಾವು ತಿಳ್ಕೋಬಹುದು. ಆ ಮಹಾಪ್ರಾಣದ ಧಾತುವಿನಿಂದ ಈ ಮೃದ್ನಾತಿ ಅಂತಿದ್ದಂತೆ ಮೃದ್ನಾತಿ ಅಂತನೂ ಕೂಡ ಒಂದು ರೂಪ ನಿಷ್ಪನ್ನ ಆಗಬಹುದು. ಮೃದ ಅಂತಿದ್ರೆ ಅದರಿಂದ ಮೃದ್ನಾತಿ ಅಂತ ಆಗ್ತದೆ. ಮೃಧ ಅಂತಲೇ ಧಾತುವಿನ ಮಹಾಪ್ರಾಣ ಇದ್ರೆ ಅದು ಮೃದ್ನಾತಿ ಅಂತ ಈಗ ನಿಷ್ಪನ್ನ ಆಗ್ತದೆ. ಇಲ್ಲಿ ನಮಗೆ ಬೇಕಾಗಿರುವುದು ಹಾಗೆ ಮೃದ್ನಾತಿ ಅಂತ ಮಹಾಪ್ರಾಣದ ಅರ್ಥ. ಆದರೂ ಮೃದ್ನಾತಿ ಅಂತ ಇಲ್ಲ ಇಲ್ಲಿ, ಮೃಧಾತಿ ಅಂತ ಇಲ್ಲಿದೆ. ಮೃದ್ನಾತಿರೇವ ವೇದೇ ಮೃಧಾತಿ ಇತ್ಯುಕ್ತ ಸ್ಯಾತ್. ಮೃದ್ನಾತಿ ಅಂತ ನಮ್ಮ ಸಂಸ್ಕೃತದಲ್ಲಿ ಇರುವ ಒಂದು ಶಬ್ದವನ್ನೇ ವೇದದಲ್ಲಿ ಮೃಧಾತಿ ಅಂತ ಹೇಳಿರುವ ಸಾಧ್ಯತೆ ಇದೆ. ನಮ್ಮ ಊಹೆ ಅಷ್ಟೇ ಇವು. ಯಾಕೆಂದ್ರೆ ಅನೇಕ ಧಾತುಗಳು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಮೃದ್ನಾತಿ ಅಂತ ಆ ನಕಾರ ಇಲ್ಲದೇನೆ ಮೃಧಾತಿ ಅಂತಲೇ ನೇರವಾಗಿ ಯಾವುದೋ ಧಾತು ನಮಗೆ ಉತ್ಪನ್ನ ಆಗುವಂತೆ ಒಂದು ಕ್ರಿಯಾಪದ ಇದ್ದಿರಬಹುದು. ಇದು ಕ್ರಿಯಾದಿಗಣದ ಧಾತು ಆದ್ರಿಂದ ಕ್ರಿಯಾದಿಗಣದಲ್ಲಿ ಬರುವ ಧಾತುಗಳೆಲ್ಲ ಈ ಕ್ರೀಣಾತಿ, ಅಶ್ನಾತಿ ಅಂತ ಹೀಗೆಲ್ಲ ಅಲ್ಲಿ ನ ಅನ್ನೋದು ಕಾಣಿಸ್ತದೆ. ಮೂಲ ಧಾತುವಿನಲ್ಲಿ ಇಲ್ಲದೆ ಹೋದ್ರೂ ಕೂಡ ಆಮೇಲೆ ಅದು ಕಾಣಿಸ್ತದೆ. ಹಾಗೆ ಕ್ರಿಯಾದಿಗಣದ ಧಾತು ಅಲ್ಲದೇನೂ ಬೇರೆ ಗಣದ ಧಾತುವಿನಲ್ಲಿಯೂ ಮೃಧ ಅಂತ ಮಹಾಪ್ರಾಣ ಇದ್ದು ನಾಶ ಮಾಡುವುದು ಅನ್ನೋ ಧಾತು ಒಂದು ಇದ್ದಿರುವ ಸಾಧ್ಯತೆ ಇದೆ. ಮೃದು ಉಂದನೆ ಅಂತಲೂ ಒಂದು ಧಾತು ಇದೆ. ಅದನ್ನು ಇಲ್ಲಿ ವ್ಯಾಖ್ಯಾನಕಾರರು ಎಲ್ಲ ಅನೇಕ ಕಡೆ ಹೇಳ್ತಾರೆ. ಅದು ಭ್ವಾದಿಗಣದ ಧಾತು ಮರ್ಧತಿ ಅಂತ ಆಗ್ತದೆ. ಇಷ್ಟು ನಮಗೆ ಮೃದ ಧಾತುವಿನ ಬಗ್ಗೆ ಕಂಡು ಬರ್ತದೆ. ಅಂತೂ ನಾಶ ಮಾಡುವವನು, ಸದೆ ಬಡಿಯುವವನು ಅನ್ನೋ ಅರ್ಥ ನಮಗೆ ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಅವರ ವ್ಯಾಖ್ಯಾನದಲ್ಲಿ ಕಂಡು ಬಂದು ಇದ್ದೇ ಇದೆ.
ಭಗವಂತಾಚಾರ್ಯರು ಅದಕ್ಕೆ ಮೃಧಾತಿ ಅಂದರೆ ಪ್ರದರ್ಶಯತಿ, ಹಿಂಸಿಸ್ತಾನೆ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಅವರು ನಕಾರವನ್ನು ಇಟ್ಕೊಂಡು ನ ಪ್ರದರ್ಶಯತಿ, ಹಿಂಸೆಗೀಡು ಮಾಡೋದಿಲ್ಲ ಅನ್ನೋ ಅರ್ಥವನ್ನು ಅವ್ರು ಹೇಳ್ತಾರೆ ಅಷ್ಟೆ. ಇದಿಷ್ಟು ಅಮೃತ ಧಾತುವಿನ ಬಗ್ಗೆ ಜಿಜ್ಞಾಸೆ ಆಯಿತು. ಭರದ್ವಾಜ ಶಬ್ದ ಇದೆಯಲ್ಲ, ಅದಕ್ಕೆ ಪ್ರಜಾಪಾಲಕರಾದ ದೇವತೆಗಳು ಅಂತ ನಾನು ಅರ್ಥ ಮಾಡ್ಕೊಂಡಲ್ಲ. ಅದು ಯಾಕೆ ಹಾಗೆ ಅಂದರೆ, ಐತರೇಯ ಉಪನಿಷತ್ನಲ್ಲಿ ಹೀಗೆ ಭರದ್ವಾಜ ಅನ್ನೋ ಶಬ್ದದ ಅರ್ಥವನ್ನು ವಿವರಿಸ್ತಾರೆ. ವಾಸ್ತವಿಕವಾಗಿ ಅಲ್ಲಿ ಹರಿಪರವಾಗಿದೆ, ಭಗವಂತನ ಪರವಾಗಿ ಆ ಭರದ್ವಾಜ ಶಬ್ದದ ಅರ್ಥ ಕಂಡು ಬರ್ತದೆ. ಏಷವು ಏವ ಬಿಭ್ರದ್ವಾಜ ಪ್ರಜಾ ವೈ ವಾಜ ತಾಹ ಏಷ ಬಿಭರ್ತೆ ಯದ್ ಬಿಭರ್ತೆ ತಸ್ಮಾತ್ ಭರದ್ವಾಜ ತಸ್ಮಾತ್ ಭರದ್ವಾಜ ಇತ್ಯಾಚಕ್ಷತೆ ಏವಮೇವ ಸಂತಂ. ವಾಜ ಅಂದರೆ ಪ್ರಜೆಗಳು. ಆ ಪ್ರಜೆಗಳನ್ನು ಇವನು ಬಿಭರ್ತಿ ಧಾರಣೆ ಮಾಡ್ತಾನೆ. ಹೀಗೆ ಪ್ರಜೆಗಳನ್ನು ಧಾರಣೆ ಮಾಡುವುದರಿಂದ ಇವನಿಗೆ ಬಿಭ್ರದ್ವಾಜ ಅಂತ ಹೆಸರು. ಬಿಭ್ರದ್ವಾಜ ಅನ್ನುವುದನ್ನೇ ಭರದ್ವಾಜ ಎಂಬುದಾಗಿ ಶಾಸ್ತ್ರ ರಹಸ್ಯವಾಗಿ ಸ್ವಲ್ಪ ವ್ಯತ್ಯಸ್ತ ಮಾಡಿ ಹೇಳಿದೆ ಅಷ್ಟೆ. ಭರದ್ವಾಜ ಅಂತ ಋಷಿ. ಆ ಭರದ್ವಾಜ ಅನ್ನುವ ಮುನಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯಾಖ್ಯಾನಗಳು ಕೋಶದಲ್ಲಿ ಉಪಲಬ್ಧ ಇವೆ. ಮತ್ತೆ ಹರಿವಂಶ, ಭಾಗವತ ಮೊದಲಾದ ಗ್ರಂಥಗಳಲ್ಲೂ ಕೂಡ, ಪುರಾಣಗಳಲ್ಲೂ ಕೂಡ, ಪ್ರಾಯ ಮಹಾಭಾರತದಲ್ಲೂ ಕೂಡ ಈ ಮಗುವನ್ನು ನೀವು ಅಂದ್ರೆ ರಕ್ಷಣೆ ಮಾಡಿರಿ ಅಂತ ಅರ್ಥ ಅದಕ್ಕೆ ಹೇಳ್ತಾರೆ. ಆದ್ರಿಂದ ಭರದ್ವಾಜ ಅನ್ನೋ ಒಂದು ಬೇರೆ ಅರ್ಥನೂ ಅಲ್ಲಿ ಕಂಡು ಬರ್ತದೆ. ಆದರೆ ನಮಗೆ ಆ ಮುನಿ ಪರವಾಗಿ ಅರ್ಥ ಇಲ್ಲಿ ಬೇಕಾಗೇ ಇಲ್ಲ, ನಾನು ಅದನ್ನು ಇಟ್ಕೊಂಡೇ ಇಲ್ಲ, ಅದರಿಂದ ಅದನ್ನು ಹೇಳ್ತಿಲ್ಲ ಅಷ್ಟೆ. ಭಗವಂತನ ಪರವಾಗಿ ಇವನು ಪ್ರಜೆಗಳಿಗೆ ಪಾಲಕ ಆದ್ದರಿಂದ ಭರದ್ವಾಜ ಅನ್ನೋ ಅರ್ಥ ಬಂದಿದೆ. ನಮಗೆ ಬೇಕಾಗಿರುವುದು ಅದು. ಮುನಿವಾಚಕವೂ ಆದ ಹರಿವಾಚಕವೂ ಆದಂತಹ ಈ ಶಬ್ದ ಪ್ರಾಯ ಅವನ ಆ ಮುನಿ ಭರದ್ವಾಜ ಒಂದು ಕಡೆ ಇದ್ದಾನೆ, ಮತ್ತೊಂದು ತುದಿಯಲ್ಲಿ ಭಗವಂತ ಇದ್ದಾನೆ. ಅವರಿಬ್ಬರು ನಡುವೆ ಇರುವಂತಹ ಸಕಲ ದೇವತೆಗಳನ್ನು ಕೂಡ ಈ ಶಬ್ದ ಹೇಳೇ ಹೇಳ್ತದೆ ಅಂತ ನನ್ನ ಆಲೋಚನೆ. ಅಂತರಾಳವರ್ತಿ ದೇವತೆಗಳನ್ನು ಹೇಳ್ತದೆ. ಇದಕ್ಕೆ ಯಾರಿಗಾದರೂ ವಿವಾದಗಳು, ಗೊಂದಲಗಳು ಹುಟ್ಟಬಹುದು. ಭರದ್ವಾಜ ಎಂಬ ಶಬ್ದವನ್ನು ಸಕಲ ದೇವತೆಗಳಿಗೂ ಹೇಗೆ ಅನ್ವಯಿಸ್ತೀರಿ ಅಂತ. ಕೊನೆ ಪಕ್ಷ ತತ್ವಾಭಿಮಾನಿ ದೇವತೆಗಳಿಗಾದ್ರೂ ಅವರು ಎಲ್ಲ ಪ್ರಜೆಗಳನ್ನು ಪಾಲನೆ ಮಾಡುವ ಜವಾಬ್ದಾರಿಯನ್ನೇ ಹೊತ್ತವರಾದ್ರಿಂದ ತತ್ವಾಭಿಮಾನಿ ದೇವತೆಗಳು ಅವರ ಪರವಾಗಿ ಅಂತೂ ಭರದ್ವಾಜ ಎಂಬ ಶಬ್ದವನ್ನ ನಾವು ಹೇಳಲೇಬಹುದು. ಎಲ್ಲ ದೇವತೆಗಳ ಪರವಾಗಿ ಅಲ್ಲದೆ ಹೋದ್ರು, ತತ್ವಾಭಿಮಾನಿ ದೇವತೆಗಳು ಎಲ್ಲ ದೇವತೆಗಳು ಅಂತನೂ ಇಟ್ಕೊಳ್ದೆ ಹೋದ್ರು, ತತ್ವಾಭಿಮಾನಿ ದೇವತೆಗಳಲ್ಲೇ ಶ್ರೇಷ್ಠರಾದಂಥ ಋಜುಗುಣಸ್ಥರಾದ ದೇವತೆಗಳೇನಿದ್ದಾರೆ, ಆ ಋಜುಗುಣಸ್ಥರಾದ ದೇವತೆಗಳನ್ನ ಖಂಡಿತವಾಗಿಯೂ ನಾವು ತಿಳ್ಕೊಳ್ಬಹುದು. ಋಜುಗುಣಸ್ಥರಾದ ದೇವತೆಗಳನ್ನ ಭರದ್ವಾಜ ಎಂಬ ಶಬ್ದ ಹೇಳೇ ಹೇಳ್ತದೆ ಅನ್ನೋದ್ರ ಬಗ್ಗೆ ವಿವಾದ ಬೇಡ. ಯಾಕೆಂದ್ರೆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣ ಇವರು ಸರ್ವಶಬ್ದ ವಾಚ್ಯರು ಅಂತ ಐತರೇಯ ಉಪನಿಷತ್ತೆ ಹೇಳ್ತದೆ. ಭಗವಂತ ಸರ್ವಶಬ್ದ ವಾಚ್ಯ, ಲಕ್ಷ್ಮೀದೇವಿಯು ಮತ್ತೆ ಮುಖ್ಯ ಪ್ರಾಣನೂ ಸರ್ವಶಬ್ದ ವಾಚ್ಯರು. ಭಗವಂತನಂತೆ ಅಲ್ಲದೆ ಹೋದರೂ ಕೂಡ ಅವರು ಸರ್ವಶಬ್ದ ವಾಚ್ಯರೇ. ಅದರಿಂದ ಭರದ್ವಾಜ ಎಂಬ ಶಬ್ದದಿಂದ ಚತುರ್ಮುಖ, ಮುಖ್ಯ ಪ್ರಾಣ ಇವರು ವಾಚ್ಯರಾಗೇ ಆಗ್ತಾರೆ ಅಂತ ನಾವು ತಿಳ್ಕೊಳ್ಬಹುದು. ಈ ಒಂದು ದೃಷ್ಟಿಕೋನಕ್ಕೆ ಏನು ತೊಂದರೆ ಇಲ್ಲ ಅಂತ ಅನಿಸ್ತದೆ ನನಗೆ. ಇರ್ಲಿ, ಭರದ್ವಾಜರು ಅಂದ್ರೆ ಎಲ್ಲ ದೇವತೆಗಳು ಅಥವಾ ತತ್ವಾಭಿಮಾನಿ ದೇವತೆಗಳು ಅಥವಾ ಋಜುಗುಣಸ್ಥರಾದ ದೇವತೆಗಳು. ಅವರಲ್ಲಿ ಜ್ಯೇಷ್ಠನಾದವನು ಯಾರು? ಋಜುಗುಣಸ್ಥರಲ್ಲಿ ಜ್ಯೇಷ್ಠನಾದವನು ಮುಖ್ಯ ಪ್ರಾಣ ಅಥವಾ ಚತುರ್ಮುಖ. 100 ಜನ ಋಜುಗುಣಸ್ಥರಿದ್ದಾರೆ, ಅವರಲ್ಲಿ ಜ್ಯೇಷ್ಠನಾದವನು ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಅಂತ ಹೀಗರ್ಥ. ಅವರಲ್ಲಿ ಮಘವ ಅಂದ್ರೆ ಜ್ಯೇಷ್ಠ ಅಂತ ಅರ್ಥ. ಮಘವ ಅಂದ್ರೆ ಜ್ಯೇಷ್ಠ ಹೇಗೆ ಅಂದ್ರೆ, ಮಘವ ಅಂದ್ರೆ ಮಹನೀಯತ್ವಾತ್ ಮಘವ, ಪೂಜ್ಯನಾದವನು. ಸ್ಥಾನದ ದೃಷ್ಟಿಯಿಂದ ಉಳಿದೆಲ್ಲ ಋಜುಗುಣಸ್ಥರಿಗಿಂತ ಮುಖ್ಯ ಪ್ರಾಣ ಮತ್ತು ಚತುರ್ಮುಖರು ಶ್ರೇಷ್ಠರು. ಅವರಿಗೂ ನಿಯಾಮಕನಾದವನು ಈ ಭಗವಂತ, ಕ್ಷಯ ನಿಯಾಮಕ ಈಶ್ವರ. ಇದಿಷ್ಟು ನನ್ನ ವ್ಯಾಖ್ಯಾನ. ಸತ್ಯಪರ ಎಂಬ ಶಬ್ದಕ್ಕೂ ಮತ್ತು ಈ ನಾಮಕ್ಕೂ ಏನು ಸಂಬಂಧ, ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕು.
ಸತ್ಯಪರರು ಅಂದರೆ ಪರಮಾತ್ಮನನ್ನ ಸತ್ಯ ಎಂಬುದಾಗಿ ಉಪಾಸನೆ ಮಾಡುವಂಥ ದೇವತೆಗಳು, ಮಾನುಷಾಂತಹ ಭಕ್ತಾಹ, ದೇವತೆಗಳಿಂದ ಪ್ರಾರಂಭಿಸಿ ಮನುಷ್ಯರವರೆಗೆ ಎಲ್ಲ ಸಾಧಕರು ಕೂಡ ಸತ್ಯಪರರೇ. ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿಂ ಪ್ರಜಾಪತಿರ್ ದೇವಾನ್ ತೇ ದೇವಾ ಸತ್ಯಮೇವೋಪಾಸತೆ ಅಂತ ಬೃಹದಾರಣ್ಯಕ ಉಪನಿಷತ್ತು. ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಸತ್ಯ ಎಂಬುದಾಗಿ ಉಪಾಸಿಸ್ತಾರೆ ಅಂತ ಅಲ್ಲಿ ಬಂದಿದೆ. ಅದರಿಂದ ಸತ್ಯಪರರು ಅಂದರೆ ಎಲ್ಲ ದೇವತೆಗಳು. ಮತ್ತೆ ಸಾಮಾನ್ಯ ಮನುಷ್ಯರು ಕೂಡ ಸತ್ಯಪರರೇ, ಸತ್ಯನಾದ ಭಗವಂತನನ್ನ ತಿಳಿಯುವವರೇ. ಈ ಸತ್ಯಪರರಾದ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರೆಂಬ ಸಾಧಕರೇನಿದ್ದಾರೆ ಅವರಿಗಾಗಿ ಚತುರ್ಥಿ ವಿಭಕ್ತಿ ಬಹುವಚನ. ಆಕ್ರಮ, ಆಕ್ರಮ ಅಂದ್ರೆ ಪರಾಕ್ರಮ, ಭಗವಂತನ ಬಲ ಅಂತ ಅನ್ನೋದು ಇವರಿಗಾಗಿ ಇರುವಂಥದ್ದು, ಇವರ ರಕ್ಷಣೆಗಾಗಿ. ಇವರಿಗಾಗಿ ಇರುವುದು ಅಂದ್ರೆ ಇವ್ರ ರಕ್ಷಣೆಗಾಗಿ ಅಂತ ಅದರ ತಾತ್ಪರ್ಯ. ಸತ್ಯಪರ ಅನ್ನೋ ಶಬ್ದಕ್ಕೂ ಹಾಗೆ ಅರ್ಥ ಮಾಡ್ಬೋದು, ಅಥವಾ ಸತ್ಯ ಅನ್ನೋ ಶಬ್ದಕ್ಕೇನೆ ಭಗವಂತನ ಭಕ್ತರು ಅಂತ ಅರ್ಥ ಮಾಡಿರೋದನ್ನ ಭಗವಂತ ಆಚಾರ್ಯ ತೋರಿಸಿದ್ದಾರೆ. ಸತ್ಯ ಶಬ್ದ ವಾಚ್ಯರಾದ ಏನು ಭಕ್ತರಿದ್ದಾರೆ, ಸಾಧಕರಾದವರು, ಸತ್ಕರ್ಮಗಳನ್ನು ಮಾಡುವಂಥ ಭಕ್ತರು, ಅವರಿಗಾಗಿ ಇರುವ ಪರಾಕ್ರಮ, ಇವನ ಶಕ್ತಿ ಅವರಿಗಾಗಿದೆ, ಅವರನ್ನ ರಕ್ಷಣೆ ಮಾಡುವುದಕ್ಕಾಗಿದೆ ಅಂತ ಅರ್ಥನೂ ಕೂಡ ಇಟ್ಕೋಬಹುದು. ಬೃಹತಿ ಮಂತ್ರ ಈ ಸತ್ಯ ಪರಾಕ್ರಮ ಎಂಬ ಶಬ್ದದ ಅರ್ಥವನ್ನೇ ವರ್ಣನೆ ಮಾಡ್ತದೆ. ಹೇಗೆಂದ್ರೆ ಜರಿತ್ರೆ ಯಥಾ ಅಸತ್ ತಥಾ ಅವಸೇ ಮೃಧಾತಿ ಅಂತ. ಜರಿತ್ರೆ ತನ್ನನ್ನು ಸ್ತೋತ್ರ ಮಾಡುವಂಥ ಭಕ್ತನಿಗೆ ರಕ್ಷಣೆ ಸಿಗುವಂತೆ ಅವರನ್ನ ಶತ್ರುಗಳನ್ನು ಸದೆ ಬಡಿತಾನೆ ಅಂತ ಹೀಗೆ ಬೃಹತಿ ಮಂತ್ರಕ್ಕೆ ನಾನು ವ್ಯಾಖ್ಯಾನ ಮಾಡಿದ್ದೇನೆ. ಆದ್ರಿಂದ ಇವನು ಜರಿತ್ರೆ ಯಥಾ ಅಸತ್ ತಥಾ ಅವಸೇ ಮೃಧಾತಿ, ಭಕ್ತರ ರಕ್ಷಣೆಗಾಗಿ ಶತ್ರುಗಳನ್ನು ಸದೆ ಬಡಿಯುವವನು ಅನ್ನೋ ಅರ್ಥವನ್ನ ಹೇಳ್ತದೆ. ಸತ್ಯ ಪರಾಕ್ರಮ ಅನ್ನೋ ಶಬ್ದವು ಕೂಡ ಅದನ್ನೇ ಹೇಳ್ತದೆ. ಸತ್ಯ ಪರ ಎಂಬ ಶಬ್ದ ಅಥವಾ ಸತ್ಯ ಎಂಬ ಶಬ್ದ ಭಕ್ತರನ್ನೇ ಹೇಳ್ತದೆ. ಆ ಭಕ್ತರನ್ನೇ ಜರಿತ್ರೆ ಎಂಬ ಶಬ್ದ ಇಲ್ಲಿ ಈ ಬೃಹತಿ ಮಂತ್ರದಲ್ಲಿ ಹೇಳ್ತದೆ. ಹೀಗೆ ಸಂಬಂಧವನ್ನು ತೋರಿಸಿರುವುದು ನಂದೊಂದು ಆಲೋಚನೆ. ಇದರ ಆಲೋಚನೆಯನ್ನ, ಇದರ ಮೌಲ್ಯಮಾಪನವನ್ನು ನೀವು ಮಾಡಬೇಕು. ಇದನ್ನು ಕೇಳಿ ಅದರ ತಾತ್ಪರ್ಯ ಏನು ಅಂದ್ರೆ, ಪರಮೇಶ್ವರನಾದ ಭಗವಂತ ತನ್ನನ್ನು ಸ್ತುತಿಸುವಂಥ ಭಕ್ತರ ರಕ್ಷಣೆಗಾಗಿ ಶತ್ರುಗಳನ್ನ ದಮನಿಸ್ತಾನೆ. ಅವನಿಗಾಗಿಯೇ ಭಕ್ತಿ ತುಂಬಿದ ಭಕ್ತರ ಮನ ಸಮರ್ಪಿತ ಆಗಿದೆ. ನಮ್ಮೆಲ್ಲರ ಮನ ಪ್ರಜಾಪಾಲಕನಾದಂಥ ದೇವತೆಗಳಿಗೆಲ್ರಿಗೂ ಅಥವಾ ಋಜುಗಣಸ್ಥರಾದ ದೇವತೆಗಳೆಲ್ರಿಗೂ ಪೂಜ್ಯನಾಗಿ ಮುಖ್ಯ ಅನಿಸಿರುವ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ ಏನಿದ್ದಾನೆ ಅವನಿಗೂ ಒಡೆಯ ಈ ಭಗವಂತ. ಆ ಭಗವಂತ ನೀನೇ ಎಲ್ಲರಿಗೂ ಎಲ್ಲ ರೀತಿಯಾದ ಸ್ತೋತ್ರಕ್ಕೂ ಪಾತ್ರನಾಗಿದ್ದಿ. ಎಲ್ಲರೂ ಮಾಡುವ ಸ್ತೋತ್ರಗಳು, ಎಲ್ಲ ರೀತಿಯಾದ ಸ್ತೋತ್ರಗಳು, ಈ ಪೌರುಷೇಯ ಶಾಸ್ತ್ರಗಳಲ್ಲಿ ಬಂದಿರುವಂಥದ್ದು, ಅಪೌರುಷೇಯ ಶಾಸ್ತ್ರಗಳಲ್ಲಿ ಬಂದಿರುವಂಥದ್ದು, ಹೀಗೆ ಎಲ್ಲ ರೀತಿಯಾದ ಸ್ತೋತ್ರಗಳಿಗೂ ಕೂಡ ನೀನೇ ಪಾತ್ರನಾಗಿದ್ದಿ. ಆ ಸ್ತೋತ್ರವನ್ನು ಸ್ವೀಕಾರ ಮಾಡುವವನು ನೀನೇ ಅಂತ ಅದರ ತಾತ್ಪರ್ಯ. ಇದಿಷ್ಟು ಅದರ ಭಾವಾರ್ಥ ಆಯಿತು. ಇನ್ನು ಈ ಸತ್ಯಪರಾಕ್ರಮ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ವಾಕ್ಯಗಳನ್ನು ಸಂಗ್ರಹಿಸಿದ್ದಾರೆ, ಭಗವಂತನ ಆ ಗುಣವನ್ನು ಕೊಂಡಾಡುವಂಥ ವಾಕ್ಯಗಳನ್ನು ಏನೇನು ಸಂಗ್ರಹಿಸಿದ್ದಾರೆ ಅಂತ ಅನ್ನೋದನ್ನ ಒಂದಿಷ್ಟು ನೋಡೋಣ. ಭಗವಂತನ ಶೌರ್ಯ ಪರಾಕ್ರಮಗಳಿಗೆ ಯಾವುದೇ ರೀತಿಯಾದ ಅಪೂರ್ಣತೆ, ಪ್ರತಿಬಂಧ ಇಲ್ಲ. ಆದ್ರಿಂದ ಅವನು ಸತ್ಯ ಪರಾಕ್ರಮ ಅಂತ ಹೀಗರ್ಥ. ಹಾಗಾಗಿ ಸತ್ಯ ಅಂದ್ರೆ ಪ್ರತಿಬಂಧಾದಿ ದೋಷರಹಿತವಾದದ್ದು ಅಂತ ಹೀಗಾದ್ರ ಅರ್ಥ. ಯಾವುದೇ ರೀತಿಯಾದ ಅಡೆತಡೆ ಇಲ್ಲದ ದೋಷವಿರುವವನು, ಅಡೆತಡೆ ಇಲ್ಲದಿರುವಂತಹ ಪರಾಕ್ರಮವುಳ್ಳವನು, ಇದರ ಅರ್ಥ. ಸತ್ಯ ಶಬ್ದಕ್ಕೆ ನಿರ್ದುಷ್ಟನಾದ ದೋಷರಹಿತನಾದ ಭಗವಂತ ಅಂತ ಅರ್ಥ. ಆ ಭಗವಂತನ ಸ್ವರೂಪಭೂತವಾದದ್ದು ಈ ಪರಾಕ್ರಮ.
ಆ ಭಗವಂತನಿಗೂ ಅವನ ಗುಣಗಳಿಗೂ ಸವಿಶೇಷ ಭೇದ ಇದೆ. ಹಾಗೆ ಭಗವಂತನ ತನ್ನ ಸ್ವರೂಪಭೂತವಾದ ಪರಾಕ್ರಮವುಳ್ಳವನು ಅಂತ ಹೀಗದರ ಅರ್ಥ. ಪುರುಷ ಏವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಅಂತ ಅಥರ್ವಣ ಉಪನಿಷತ್ನಲ್ಲಿ ಭಗವಂತನ ಬಲ, ಜ್ಞಾನ, ಗುಣ ಅವೆಲ್ಲವೂ ಕೂಡ ಆತನ ಸ್ವರೂಪವೇ ಆಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಆ ಪರಾಕ್ರಮ, ಅವನ ಶಕ್ತಿ, ಗುಣ, ಕ್ರಿಯೆ ಎಲ್ಲವೂ ಕೂಡ ಅವನಂತೆ ನಿರ್ದುಷ್ಟವೂ ಕೂಡ ಆಗಿವೆ. ಯಾವುದೇ ರೀತಿಯಾದ ನಿರ್ಬಂಧವೂ ಕೂಡ ಅವುಗಳಿಗಿಲ್ಲ ಅಂತ ಅದರ ತಾತ್ಪರ್ಯ. ಭಗವತಃ ಕರ್ಮ ಚೇಷ್ಟಾ ತಪೋ ಜ್ಞಾನಂ ಚ ಬ್ರಹ್ಮ ಪರಾಮೃತ ಬ್ರಹ್ಮಾಖ್ಯ ಪುರುಷೋ ಭಗವಾನೇವ ಯೈಷಾ ಚೇಷ್ಟಾ ಭಗವತೋ ಯಚ್ಚ ಜ್ಞಾನಂ ಪರಾತ್ಮನಃ ತತ್ಸರ್ವಂ ಭಗವಾನೇವ ಯೇ ಚ ಧರ್ಮಾಃ ಬಲಾದಯಃ. ಅಥರ್ವಣ ಭಾಷ್ಯದಲ್ಲಿ ಆಚಾರ್ಯ ಹೀಗೆ ಹೇಳ್ತಾರೆ. ಆ ಭಗವಂತನ ಬಲ ಮೊದಲಾದ ಗುಣಗಳೇನಿವೆ ಅವೆಲ್ಲವೂ ಕೂಡ ಆತನಿಂದ ಅಭಿನ್ನವೇ ಆಗಿವೆ. ತತ್ಸರ್ವಂ ಭಗವಾನೇವ, ಭಗವಂತನೇ ಆಗಿವೆ ಅವು ಅಂತ ಅದರ ತಾತ್ಪರ್ಯ. ಸತ್ಯಸ್ಸೋ ಅಸ್ಯ ಮಹಿಮಾ ಗಣೇಶವೋ ಯಜ್ಞೇಶು ವಿಪ್ರರಾಜ್ಯೆ. ಅಸ್ಯ ಮಹಿಮಾ, ಅಸ್ಯ ಈ ಭಗವಂತನ ಮಹಿಮಾ ಅಂದರೆ ಪರಾಕ್ರಮ ಮೊದಲಾದಂಥ ಎಲ್ಲ ಮಹಿಮೆಗಳು ಕೂಡ ಸತ್ಯ, ಸತ್ಯವಾಗಿವೆ ಅಂತ ಹೀಗದರ ಅರ್ಥ. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾ ಸತ್ಪರಾಕ್ರಮ ಅಂತ ಒಂದು ಉಪನಿಷತ್ತಿನ ಮಾತನ್ನು, ಪೈಂಗಿ ಶ್ರುತಿ ಇದ್ದಿರಬೇಕದು, ಅದರ ಮಾತನ್ನು ಆಚಾರ್ಯರು ಉದ್ಧರಿಸ್ತಾರೆ. ಜ್ಞಾನಭಾಹ, ಜ್ಞಾನದ ಬೆಳಕುಳ್ಳವನು, ಸತ್ಪರಾಕ್ರಮ, ಸತ್ಯವಾದ ಪರಾಕ್ರಮವುಳ್ಳವನು ಅಂತ ಹೀಗದರ ವ್ಯಾಖ್ಯಾನ ಮಾಡ್ತಾರಲ್ಲಿ. ಸತ್ಪರಾಕ್ರಮ ಅಂದ್ರು ಸತ್ಯಪರಾಕ್ರಮ ಅಂದ್ರು ಅರ್ಥ ಒಂದೇ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ ಯೇ ಜೇಮೇ ತಪಸಿ ಸ್ಥಿತಾಃ. ವಿಶ್ವಾಮಿತ್ರರು ನಾನು ಈ ರಾಮನ ಸತ್ಯವಾದ ಪರಾಕ್ರಮವನ್ನು ಬಲ್ಲೆ, ವಸಿಷ್ಠರಿಗೆ ಅದು ಗೊತ್ತಿದೆ, ರಾಮನ ಗುಣ ವೈಭವದ ಬಗ್ಗೆ ಇದು ಆ ವಿಶ್ವಾಮಿತ್ರರ ಮಾತು. ಭಗವಂತನ ಯಾವುದೇ ಚಟುವಟಿಕೆ ಇರಲಿ ಅದ್ಯಾವುದೂ ಕೂಡ ಎಂದೂ ವ್ಯರ್ಥ ಅಲ್ಲ. ಅವನ ಪ್ರತಿಯೊಂದು ಕ್ರಿಯೆಯೂ ಕೂಡ ಸಫಲವೇ ಆಗಿದೆ. ಹೀಗೂ ಕೂಡ ಆ ಸತ್ಪರಾಕ್ರಮ ಅನ್ನೋ ಶಬ್ದಕ್ಕೆ ಅರ್ಥ. ಅಮೋಘ ಎಂಬ ಶಬ್ದದಿಂದ ಏನು ಅರ್ಥ ಸಿಗಬೇಕೋ ಆ ಅರ್ಥ ಇದರಿಂದಲೂ ಸಿಗ್ತದೆ. ವಾಯು, ಬ್ರಹ್ಮ, ಸೂರ್ಯ ಇವರೆಲ್ಲರಿಗೂ ಕೂಡ ಅನುಗ್ರಹವನ್ನು ಕೊಟ್ಟವನು ಇವನೇ ಆಗಿದ್ದಾನೆ. ವಾಯು ಸತಿಥಿ ಸಂಪ್ರೋಕ್ತಃ ಜೀವೇಶು ಸುಪೂರ್ಣತಃ ತೀತಿ ಬ್ರಹ್ಮ ಸಮುದ್ದಿಷ್ಟ ಸಯೇವ ಅನ್ನಾಭಿಮಾನವಾನ್. ಹೀಗೆ ಸಚ್ಛಬ್ದವಾಚ್ಯನಾದ ವಾಯುವಿಗೂ ಪರಾಕ್ರಮವನ್ನು ಕೊಟ್ಟವನು ಈ ಭಗವಂತ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ಒಂದು ಅನುಸಂಧಾನ ಅದು. ಪರ ಅನ್ನೋ ಶಬ್ದಕ್ಕೆ ಕೆಲವು ಬಾರಿ ವಿರೋಧಿಗಳು, ಶತ್ರುಗಳು ಅಂತಲೂ ಅರ್ಥ ಆಗ್ತದೆ. ಆದ್ದರಿಂದ ಸತ್ಯಶಬ್ದವಾಚ್ಯನಾದ ತಾನೇನಿದ್ದಾನೆ ಮತ್ತು ಸತ್ಯಶಬ್ದವಾಚ್ಯರಾದ ತನ್ನ ಭಕ್ತರೇನಿದ್ದಾರೆ ಅವರಿಗಿಂತ ಭಿನ್ನರಾದ ಸತ್ಯೇಭ್ಯ ಪರಾಹ, ತನ್ನ ಭಕ್ತರಲ್ಲದ ಏನು ದುಷ್ಟರಾದಂಥ ಜನ ಇದ್ದಾರೆ ಅವರನ್ನ ಅವರನ್ನು ಆಕ್ರಮಿಸಿ ಅವರನ್ನು ಮೆಟ್ಟಿ ನಿಲ್ತಾನೆ. ಆ ಕಾರಣಕ್ಕಾಗಿ ಅವನನ್ನ ಸತ್ಯ ಪರಾಕ್ರಮ ಅಂತ ಇನ್ನೊಂದು ಅರ್ಥದಿಂದ ಕೂಡ ವರ್ಣಿಸಬಹುದಾಗಿದೆ. ಈ ಅರ್ಥವೂ ಕೂಡ ಈ ಬೃಹತಿ ಮಂತ್ರದಲ್ಲಿ ಬಂದೇ ಇದೆ. ಸತ್ಯರು ಅಂದ್ರೆ ತನ್ನ ಭಕ್ತರು, ಅವ್ರಿಗಿಂತ ಭಿನ್ನರಾದ ಪರರು ಅಂದ್ರೆ ಶತ್ರುಗಳು, ಅವರನ್ನ ಈ ಭಗವಂತ ಆಕ್ರಮತೆ ಅಂತ ಅರ್ಥವನ್ನು ಕೂಡ ನಾವು ಸತ್ಯ ಪರಾಕ್ರಮ ಎಂಬ ಶಬ್ದಕ್ಕೆ ತಿಳ್ಕೊಳ್ಬಹುದು. ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಈ ಆಲೋಚನೆಯು ಕೂಡ ಹೊಂದುತ್ತದೆ. ಸತ್ಯ ಶಬ್ದವಾಚ್ಯನಾದಂಥ ತನ್ನ ಮಹಿಮೆಯನ್ನು ವರ್ಣನೆ ಮಾಡುವಂಥ ವೇದಗಳೇನಿವೆ
ಆ ವೇದಗಳ ಪಾಠ ಏನಿದೆ, ವರ್ಣ ಶಬ್ದ ಮೊದಲಾದವುಗಳು, ಅವುಗಳೆಲ್ಲವನ್ನು ಯಾವತ್ತೂ ಸ್ಥಿರವಾಗಿ ಇಟ್ಟವನು, ಅಭಿವ್ಯಕ್ತಿ ಮಾಡುವವನು. ಆ ಕಾರಣದಿಂದಲೂ ಕೂಡ ಆತನ್ನ ಸತ್ಯ ಪರಾಕ್ರಮ ಅಂತ ಹೀಗೆ ವರ್ಣಿಸ್ತಾರೆ. ಇದು ಮತ್ತೊಂದರ್ಥ. ಹೀಗಿಷ್ಟು ನಾವು ಬೇರೆ ಬೇರೆ ವಿದ್ವಾಂಸರು ಸಂಗ್ರಹ ಮಾಡಿದ ಅರ್ಥಗಳನ್ನು ನೋಡಿದ್ದೇವೆ. ಶಾಂಕರ ಭಾಷ್ಯ ಹೇಳುವಂತೆ ಸತ್ಯವಾದ ಹುಸಿ ಹೋಗದ ಪರಾಕ್ರಮವಿರುವವನು ಅಂತ ಅರ್ಥ. ಪರಾಶರ ಭಟ್ಟ ವ್ಯಾಖ್ಯಾನಕ್ಕನುಸಾರವಾಗಿ ಮನು ಮೊದಲಾದಂತಹ ಭಕ್ತರೇನಿದ್ದಾರೆ, ತನ್ನ ಭಕ್ತರು, ಅವರಲ್ಲಿ ಪರಾಕ್ರಮ ಅಂದರೆ ಶೌರ್ಯ ಬಲ ಅಂತಲೇ ಅರ್ಥ ಅಲ್ಲ. ಅವರಲ್ಲಿ ಈತ ಮಾಡುವಂಥ ವ್ಯವಹಾರ ಕೌಟಿಲ್ಯವಿಲ್ಲದ ವ್ಯವಹಾರ, ಸ್ವಚ್ಛವಾದ ವ್ಯವಹಾರ ಅಂತ ಹೀಗೆ ಅರ್ಥ ಹೇಳ್ತಾರೆ ಅವರು. ವೃತ್ತಿ ಅಕೈತವ ಯಸ್ಯ ಸತ್ಯಾತ್ ಸತ್ಯ ಪರಾಕ್ರಮ. ಕೈತವವಿಲ್ಲದ, ಕಪಟವಿಲ್ಲದ, ರುಜುವಾದ ವರ್ತನವನ್ನ ತನ್ನ ಭಕ್ತರಿಗೆ ತೋರಿಸುವಂಥವನಿವನು. ಆ ಕಾರಣಕ್ಕಾಗಿ ಸತ್ಯ ಪರಾಕ್ರಮ ಅಂತ ತಿಳ್ಕೋಬಹುದು. ಮನುವೇ ಮೊದಲಾದ ಭಕ್ತರಂತೂ ಮನುವಂತೂ ಒಬ್ಬನೇ ಅಲ್ಲ, ಅನೇಕ ಭಕ್ತರೆಲ್ಲರಿಗೂ ಕೂಡ ಇವನ ವ್ಯವಹಾರ, ಅವರ ವಿಷಯದಲ್ಲಿ ಕುಟಿಲವಿಲ್ಲದ ವ್ಯವಹಾರ ಇವೊಂದು ಅಂತ ನಾವು ಅದನ್ನು ಹೊಂದಿಸ್ಕೋಬಹುದು. ಮುಂದೆ ಸತ್ಯಸಂಧ ಸ್ವಾಮಿಗಳಿಗನುಸಾರ ಅವರ ವ್ಯಾಖ್ಯಾನಕ್ಕನುಸಾರವಾಗಿ ಹೀಗೆ ಅರ್ಥ ಆಗ್ತದೆ. ಸತ್ಯ ಪರಾಕ್ರಮ ಯಸ್ಯ ಸಹ ಸತ್ಯ ಪರಾಕ್ರಮ. ಯಾರ ಪರಾಕ್ರಮ ಸತ್ಯವಾಗಿದೆಯೋ ಅಂತ ನಾವು ಈಗಾಗಲೇ ನೋಡಿದ ಅರ್ಥವೇ. ಸತ್ಯಪರನಾದ, ಸತ್ಯವಾದ ಮಾತನ್ನೇ ಯಾವತ್ತೂ ಆಡ್ತಾ ಇದ್ದಂತಹ ಬಲಿಚಕ್ರವರ್ತಿಗೆ ಈತ ತನ್ನ ಪರಾಕ್ರಮವನ್ನು ತೋರಿಸಿದವನು. ಪಾದವನ್ನು ಮೆಟ್ಟಿ, ಪಾದದಿಂದ ಆತನ ತಲೆಯನ್ನು ಮೆಟ್ಟಿದವನು ಅಂತ ಅರ್ಥ ಹೇಳ್ತಾರೆ. ಸತ್ಶಬ್ದಕ್ಕೆ ವಾಯು ಅಂತ ಅರ್ಥ. ಆ ಮತ್ತೆ ತಿ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಯ ಶಬ್ದಕ್ಕೆ ಆದಿತ್ಯ ಸೂರ್ಯ ಅಂತ ಅರ್ಥ. ಸತ್ಯ ಎಂಬ ಶಬ್ದದಿಂದ ಒಟ್ಟು ಈ 3 ಜನ ದೇವತೆಗಳನ್ನು, ವಾಯು, ಬ್ರಹ್ಮ ಮತ್ತು ಸೂರ್ಯ, ಈ 3 ಜನರನ್ನು ಸತ್ಯ ಅಂತ ಹೇಳ್ತಾರೆ. ದೇವತಾತ್ರಯಮೇತತ್ತು ಸಹಿತಂ ಸತ್ಯಮಿತ್ಯುಚ್ಯತೆ. ಆ ದೇವತೆಗಳ ಪರವಾಗಿ ಇರುವವನು, ಅವರಿಗೆ ರಕ್ಷಣೆ ಕೊಡುವವನು, ಅವರಿಗೆ ಪರಾಕ್ರಮ ಬಂದದ್ದು ಇವನಿಂದ ಅಂತ ಹೀಗದರ ಅರ್ಥ ತಿಳ್ಕೋಬಹುದು. ತೇಷಾಂ ಮುಖ್ಯಪ್ರಾಣ ಚತುರ್ಮುಖ ಸೂರ್ಯಾಣಾಂ ಪರಾಕ್ರಮ ಯಸ್ಮಾತ್ ಭಗವತಃ ಪರಾಕ್ರಮ ಪ್ರಾಪ್ತಃ ಸಹ ಸತ್ಯ ಪರಾಕ್ರಮ. ಇದಿಷ್ಟು ಸತ್ಯ ಪರಾಕ್ರಮ ಎಂಬ ಶಬ್ದಕ್ಕೆ ಸತ್ಯಸಂಧ ಸ್ವಾಮಿ ಹೇಳಿದಂಥ ಅರ್ಥ. ಹೀಗೆ ಸತ್ಯ ಪರಾಕ್ರಮ ಎಂಬ ನಾಮದ ಕುರಿತಾಗಿ ಮತ್ತು ಬೃಹತಿ ಮಂತ್ರದ ಕುರಿತಾಗಿ ನಾವು 2 ದಿವಸ ಈ ಶ್ರವಣವನ್ನೆಲ್ಲ ಮಾಡಿ ಮುಗಿಸಿದ್ದೀವಿ. ಸತ್ಯಪರಾಕ್ರಮ ಎಂಬ ಶಬ್ದ ಸತ್ಯಪರರಾದ, ಸತ್ಯ ಶಬ್ದವಾಚ್ಯರೂ ಆದ, ಸತ್ಯಪರರೂ ಆದ, ಸತ್ಕರ್ಮನಿಷ್ಠರಾದ ತನ್ನ ಭಕ್ತರಿಗೆ ಯಾವತ್ತೂ ಕೂಡ ರಕ್ಷಣೆ ಕೊಡುವಂಥವನು, ಅವರಿಗೆ ಬಲ ತುಂಬಿದವನು. ಯಾಕೆಂದ್ರೆ ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಉಪನಿಷತ್ತು ಹೇಳ್ತದೆ. ಬಲವಿಲ್ಲದವನಿಂದ ಈ ಭಗವಂತನನ್ನ ಪಡೀಲಿಕ್ಕಾಗೋದಿಲ್ಲಂತೆ. ಹೀಗೆ ಬಲ ಅಂತನ್ನುವುದು ಬೇಕೇ ಬೇಕು. ಅದು ಅಧ್ಯಾತ್ಮದ ಬಲ. ಆ ಅಧ್ಯಾತ್ಮದ ಬಲವನ್ನ ಇವರಲ್ಲೆಲ್ಲ ತುಂಬಿದವನೇ ಈ ಭಗವಂತ. ನಮ್ಮಲ್ಲೂ ಕೂಡ ಅವನೇ ಈ ಬಲವನ್ನ ತುಂಬುವವನು. ಶತ್ರುಗಳನ್ನ ಸದೆಬಡಿಯುವವನು. ನಮ್ಮಲ್ಲಿ ಬಲವನ್ನು ತುಂಬಿ ನಮ್ಮ ಮೂಲಕವೇ ಶತ್ರುಗಳನ್ನು ಸದೆಬಡಿಸ್ತಾನೆ, ಅಥವಾ ತಾನೇ ನೇರವಾಗಿ ಬಂದು ಅವರೆಲ್ಲರನ್ನೂ ಕೂಡ ಶತ್ರುಗಳನ್ನು ಸದೆಬಡಿದು ನಮ್ಮನ್ನ ರಕ್ಷಿಸ್ತಾನೆ. ಭರದ್ವಾಜೇಶು ಮಘೋನಃ ಕ್ಷಯತ್ ಅಂತ ಹೀಗೆ ಈ 3 ಶಬ್ದಗಳಿಂದ ಇಡೀ ದೇವತಾ ಪರಿವಾರವನ್ನೇ ಇಲ್ಲಿ ಹೇಳಿದಂತಾಯ್ತು. ಕ್ಷಯತ್ ಅಂದ್ರೆ ಭಗವಂತ. ಅವನು ಯಾರಿಗೆ ಒಡೆಯ ಅಂದ್ರೆ ಮಘೋನಃ, ಎಲ್ಲ ದೇವತೆಗಳಲ್ಲೂ ಜ್ಯೇಷ್ಠನಾದ
ಮುಖ್ಯ ಪ್ರಾಣನಿಗೆ ಒಡೆಯ. ಹೀಗೆ ಸಕಲ ದೇವತೆಗಳನ್ನು ಮತ್ತೆ ಮುಖ್ಯ ಪ್ರಾಣನನ್ನು ಭಗವಂತನನ್ನು ಹೀಗೆ ನಾವು ಸತ್ಯ ಪರಾಕ್ರಮ ಎಂಬ ಶಬ್ದದಿಂದ ನೋಡಿದಂತಾಯ್ತು. ಅಂಥ ಒಂದು ಅಪರೂಪದ ಶಬ್ದ ಇದು, ಸಕಲ ದೇವತೆಗಳನ್ನು ವರ್ಣಿಸುವಂಥ ಒಂದು ಶಬ್ದ. ಅದಕ್ಕಾಗಿ ಭರದ್ವಾಜ ಎಂಬ ಶಬ್ದಕ್ಕೆ ಈ ದೇವತೆಗಳು ಅಂತ ಅಥವಾ ಋಜುಗುಣಸ್ಥ ದೇವತೆಗಳು ಅಂತ ಅರ್ಥ ನಾನು ಮಾಡ್ಕೊಂಡಿದ್ದೇನೆ. ಆ ಅರ್ಥ ಭರದ್ವಾಜ ಎಂಬ ಶಬ್ದಕ್ಕೆ ಆ ಅರ್ಥ ನಿಮಗೆ ಹೃದಯವಾಗಿ ಕಂಡ್ರೆ ಅದನ್ನ ಸ್ವೀಕರಿಸಬಹುದು. ಹೀಗೆ ಸತ್ಯ ಪರಾಕ್ರಮ ಭಗವಂತನನ್ನ ಹೇಳುವಂಥ ಶಬ್ದ. ಲಕ್ಷ್ಮೀದೇವಿಯನ್ನು ಕೂಡ ಅದು ನೇರವಾಗಿ ಹೇಳದೆ ಹೋದರೂ ಕೂಡ ಭಗವಂತನ ಅತ್ಯಂತರಂಗ ಅವಳಾದ್ದರಿಂದ ಅವಳನ್ನು ಭಗವಂತನ ಹೇಳಿದಾಗ ಅವಳನ್ನು ಕೂಡ ಅದು ಹೇಳೇ ಹೇಳ್ತದೆ. ಹೀಗೆ ಲಕ್ಷ್ಮೀದೇವಿಗೂ ವಾಚಕವಾದದ್ದು. ಇಲ್ಲದೆ ಹೋದರೆ ಸತ್ಯ ಪರಾಕ್ರಮ ಪ್ರಿಯಾ ಅಂತ ಲಕ್ಷ್ಮೀದೇವಿಯನ್ನ ಪ್ರಿಯಾ ಎಂಬ ಶಬ್ದದಿಂದ ತಿಳಿದುಕೊಂಡು ಹೀಗೆ ಲಕ್ಷ್ಮೀದೇವಿಯನ್ನು ಅನುಸಂಧಾನ ಮಾಡಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.